ನಮಸ್ಕಾರ. ಧರ್ಮ ಸಂಪದ ವಾಹಿನಿಗೆ ಸ್ವಾಗತ. ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ವಿಷ್ಣುವಿನ ಪರಮಭಕ್ತ ಎಂದರೆ ನಾರದರು. ಆದರೆ ವಿಷ್ಣುವಿನ ಪರಮಭಕ್ತ ನಾರದನಲ್ಲ ಎಂದು ವಿಷ್ಣು ಹೇಳುತ್ತಾರೆ. ಬನ್ನಿ ಹಾಗಾದರೆ ಯಾರು ವಿಷ್ಣುವಿನ ಅತ್ಯುತ್ತಮ ಭಕ್ತ ಎಂದು ಈ ಕಥೆಯ ಮೂಲಕ ತಿಳಿಯೋಣ. ನಮಸ್ಕಾರ. ವೈಕುಂಠದಲ್ಲಿ ಅನೇಕ ಋಷಿಮುನಿಗಳು ನೆರೆದಿದ್ದ ದೇವತೆಗಳ ಸತ್ಸಂಗದ ಸಭೆಯ ಕೊನೆಯಲ್ಲಿ ಓರ್ವ ಋಷಿ ವಿಷ್ಣುವಿನ ಅತ್ಯುತ್ತಮ ಭಕ್ತನಾರು ಎಂದು ಪ್ರಶ್ನೆ ಮಾಡಿದ. ಅಲ್ಲಿ ನೆರೆದಿದ್ದವರೆಲ್ಲರೂ ವಿಷ್ಣು ತಮ್ಮ ಹೆಸರನ್ನು ಹೇಳುವನು ಎಂದು ನಿರೀಕ್ಷಿಸಿದ್ದರು. ಈ ಸಭೆಯಲ್ಲಿ ಯಾರೂ ಅತ್ಯುತ್ತಮ ಭಕ್ತರಿಲ್ಲ ಎಂದ ವಿಷ್ಣು. ಇದರಿಂದ ಅಸಮಾಧಾನಗೊಂಡ ಸಭಿಕರು, ಹಾಗಾದರೆ ಯಾರು ನಿನ್ನ ಅತ್ಯುತ್ತಮ ಭಕ್ತ ಎಂದು ಕೇಳಿದಾಗ, ಒಬ್ಬ ರೈತ ಗ್ರಾಮದಲ್ಲಿ ವಾಸಿಸುತ್ತಿರುವ ಅವನು ನನ್ನ ಅತ್ಯುತ್ತಮ ಭಕ್ತ. ಅಷ್ಟೇ ಅಲ್ಲ, ಅವನು ಸಂತೋಷದಿಂದ ತೃಪ್ತ ಜೀವನ ನಡೆಸುತ್ತಿರುವನು ಎಂದು ವಿಷ್ಣು ಹೇಳಿದಾಗ ಎಲ್ಲರಿಗೂ ಆಶ್ಚರ್ಯವಾಯಿತು. ಇದರ ಸತ್ಯಾಸತ್ಯತೆ ತಿಳಿದುಕೊಳ್ಳಲು ಇಬ್ಬರು ಋಷಿಗಳು ವಿಷ್ಣುವಿನೊಂದಿಗೆ ಭೂಮಿಗೆ ಬಂದರು. ಒಂದು ಗ್ರಾಮದಲ್ಲಿ ರೈತನು ಒಂದು ಚಿಕ್ಕ ಗುಡಿಸಿಲಿನಲ್ಲಿ ಸಾಕಷ್ಟು ದೊಡ್ಡ ಕುಟುಂಬದೊಂದಿಗೆ ವಾಸಿಸುತ್ತಿದ್ದ. ಅವನು ವಿಷ್ಣು ಜಪವನ್ನು ಎಷ್ಟು ಸಲ ಮಾಡುತ್ತಾನೆ ಎಂದು ತಿಳಿಯಲು ಆ ಋಷಿಗಳು ಅವನ ಅತಿಥಿಗಳಾಗಿ ರೈತನ ಮನೆ ಪ್ರವೇಶಿಸಿದರು. ರೈತನು ಅತಿಥಿಗಳನ್ನು ಸಂತಸದಿಂದ ಸ್ವಾಗತಿಸಿದ. ಜಮೀನು ಸಾಗುವಳಿ ಮಾಡುವುದನ್ನು ಬಿಟ್ಟರೆ ರೈತನಿಗೆ ಇನ್ನೇನೂ ತಿಳಿದಿರಲಿಲ್ಲ. ಬಡತನವಿದ್ದರೂ ತನ್ನ ಬಳಿ ಇದ್ದ ಸ್ವಲ್ಪ ಕಾಳುಗಳಲ್ಲಿ ಆಹಾರ ಬೇಯಿಸಿ ಮೊದಲು ಅತಿಥಿಗಳಿಗೆ ಕೊಟ್ಟು ಉಳಿದಿದ್ದನ್ನು ಮಕ್ಕಳಿಗೆ ಹಂಚಿದ. ರೈತ ಹಾಗೂ ಪತ್ನಿಗೆ ಏನೂ ಆಹಾರ ಉಳಿಯಲಿಲ್ಲ. ಆದ್ದರಿಂದ ಅವರು ವಿಷ್ಣುವನ್ನು ನೆನೆಸುತ್ತಾ ನೀರು ಕುಡಿದು ಮಲಗಿದರು. ಇವರನ್ನು ಪರೀಕ್ಷಿಸಲು ಬಂದಿದ್ದ ಋಷಿಗಳು ಮಲಗಿದರು. ಮಕ್ಕಳು ತಮ್ಮ ಎಲ್ಲಾ ಆಹಾರವನ್ನು ಅತಿಥಿಗಳಿಗೆ ನೀಡಿದಿರಿ ಎಂದು ಆಕ್ಷೇಪಿಸಿದಾಗ ಅತಿಥಿಗಳು ದೇವರ ಸಮಾನರು, ಅವರಿಗೆ ಕೊಟ್ಟದ್ದು ವಿಷ್ಣುವಿಗೆ ಕೊಟ್ಟ ಹಾಗೆ ಎಂದು ಸಮಾಧಾನ ಮಾಡಿದರು ಮತ್ತು ನಮ್ಮ ಬಗ್ಗೆ ಚಿಂತಿಸದೆ ಮಲಗಿಕೊಳ್ಳಿ ಎಂದು ಹೇಳಿ ಕಳಿಸಿದರು. ಮರುದಿನ ಪರೀಕ್ಷಿಸಲು ಬಂದಿದ್ದ ಋಷಿಗಳು ರೈತನ ಹೊಲದ ಕೆಲಸಕ್ಕೆ ಸೇರಿಕೊಂಡು ರೈತನು ಎಷ್ಟು ಸಲ ವಿಷ್ಣುವನ್ನು ನೆನೆಯುವನು ಎಂದು ಗಮನಿಸಲು ಕಾಯುತ್ತಿದ್ದರು. ಆಗ ವಿಷ್ಣುವೇ ಆ ರೈತನನ್ನು, ಆ ಭಗವಂತನನ್ನು ನೀನು ಎಷ್ಟು ಸಲ ನೆನಪಿಸಿಕೊಳ್ಳುವೆ ಎಂದದ್ದಕ್ಕೆ ರೈತನು, ಆಹಾರ ತೆಗೆದುಕೊಳ್ಳುವ ಸಮಯ ಹಾಗೂ ಯಾವುದೇ ಕೆಲಸ ಮಾಡುವ ಹೊತ್ತಿನಲ್ಲಿ ಮತ್ತು ಮಲಗುವಾಗ ಮಾತ್ರ ಎಂದ. ಅದನ್ನು ಕೇಳಿ ಆ ಋಷಿಗಳು ನಕ್ಕರು. ವಿಷ್ಣುವು ಏನನ್ನೂ ಹೇಳದೆ ಅಲ್ಲಿಂದ ಹೊರಟ. ಅತಿಥಿಗಳಾಗಿ ಬಂದವರು ರೈತ ನೀಡಿದ ಸತ್ಕಾರಕ್ಕಾಗಿ ಅವನನ್ನು ವಂದಿಸಿ ಹೊರಟರು. ಹೊರಗಡೆ ಬಂದ ಋಷಿಗಳು ವಿಷ್ಣುವಿನ ಅಭಿಪ್ರಾಯ ತಪ್ಪು ಎಂದು ಹೇಳಿದರು. ನಾವೆಲ್ಲ ದಿನ ಪೂರ್ತಿ ವಿಷ್ಣು ಧ್ಯಾನ ಮಾಡುತ್ತಿರುವಾಗ ಈ ರೈತ ಮಾಡುವ ಧ್ಯಾನ ಏನೂ ಅಲ್ಲ ಎನ್ನುವ ಅಭಿಪ್ರಾಯದಿಂದ ರೈತನು ಭಕ್ತನೇ ಅಲ್ಲ ಎಂದರು. ವಿಷ್ಣು ಅವರು ಹೇಳಿದ್ದನ್ನು ಕೇಳಿಸಿಕೊಂಡ. ನಾರದ ಋಷಿಯನ್ನು ಕರೆದು, ನಾನೊಂದು ಕೆಲಸ ಹೇಳುವೆ, ನೀವು ಆ ಕೆಲಸ ಮಾಡಿ ಗೆದ್ದಲ್ಲಿ ನಿಮ್ಮ ಮಾತು ಸರಿ ಎಂದು ಒಪ್ಪುವೆ ಎಂದ. ಅದಕ್ಕೆ ಋಷಿಯು ವಿಷ್ಣುವು ಹೇಳುವ ಕೆಲಸವನ್ನು ಮಾಡುವುದಾಗಿ ಒಪ್ಪಿದ. ವಿಷ್ಣು ಒಂದು ಎಣ್ಣೆ ತುಂಬಿದ ಮಡಿಕೆಯನ್ನು ತಂದು ಋಷಿಯ ತಲೆಯ ಮೇಲಿಟ್ಟು, ಈ ಜಮೀನನ್ನು ಒಂದು ಸುತ್ತು ಸುತ್ತಿ ಬಾ, ನೀನು ನಡೆಯುವಾಗ ಎಣ್ಣೆ ಸ್ವಲ್ಪವೂ ಚೆಲ್ಲಬಾರದು ಎಂದ. ಋಷಿ, ಇದು ಯಾವ ಮಹಾ ಕೆಲಸ, ನಾನು ವಿಷ್ಣುವನ್ನು ಸೋಲಿಸುವೆ ಎಂದುಕೊಂಡು ಹೊರಟ. ಅತ್ಯಂತ ಎಚ್ಚರಿಕೆಯಿಂದ ಮತ್ತು ಜಾಗರೂಕತೆಯಿಂದ ಜಮೀನಿನ ಸುತ್ತು ಹೋಗಿ ಬರಲು ಕೆಲವು ಗಂಟೆಗಳನ್ನೇ ತೆಗೆದುಕೊಂಡ. ಕಡೆಯಲ್ಲಿ ತನಗೆ ವಹಿಸಿದ ಕೆಲಸವನ್ನು ಸಮರ್ಪಕವಾಗಿ ಮಾಡಿದ ವಿಷಯವನ್ನು ವಿಷ್ಣುವಿಗೆ ತಿಳಿಸಿ, ನೀನು ಒಪ್ಪಿಸಿದ ಕೆಲಸವನ್ನು ಯಶಸ್ವಿಯಾಗಿ ಮಾಡಿರುವೆ. ಒಂದು ಹನಿ ಎಣ್ಣೆಯನ್ನು ಚೆಲ್ಲದೆ ಜಮೀನಿನ ಸುತ್ತು ಬಂದಿದ್ದೇನೆ. ನೀನು ಒಡ್ಡಿದ ಪರೀಕ್ಷೆಯಲ್ಲಿ ಗೆದ್ದಿದ್ದೇನೆ ಎಂದ. ಆಗ ವಿಷ್ಣು ತುಸು ನಕ್ಕು, ಎಣ್ಣೆಯ ಮಡಕೆಯನ್ನು ತಲೆಯ ಮೇಲಿಟ್ಟುಕೊಂಡು ಜಮೀನಿನ ಒಂದು ಸುತ್ತು ಬರುವ ಸಮಯದಲ್ಲಿ ನೀನು ಆ ಭಗವಂತನನ್ನು ಎಷ್ಟು ಸಲ ನೆನಪಿಸಿಕೊಂಡೆ ಎಂದು ಕೇಳಿದನು. ನನ್ನ ಗಮನವನ್ನು ಸಂಪೂರ್ಣವಾಗಿ ಎಣ್ಣೆಯ ಮಡಕೆಯ ಮೇಲೆ ಕೇಂದ್ರೀಕರಿಸಿದ್ದರಿಂದ ಭಗವಂತನನ್ನು ಹೇಗೆ ನೆನೆಯಲು ಸಾಧ್ಯ ಎಂದು ಕೇಳಿದ ನಾರದ ಋಷಿ. ಈ ರೈತನ ಜೀವನದ ಬಗ್ಗೆ ಸ್ವಲ್ಪ ಯೋಚಿಸು. ಅವನಿಗೆ ತನ್ನ ಕುಟುಂಬದವರ ಹೊಟ್ಟೆ ತುಂಬಿಸುವ ಭಾರವಲ್ಲದೆ ಅತಿಥಿಗಳ ಸತ್ಕಾರಕ್ಕಾಗಿ ಆಹಾರ ಹೊಂದಿಸುವ ಭಾರವನ್ನು ಹೊತ್ತಿರುವ ಸಮಯದಲ್ಲಿಯೂ ಅವನು ಭಗವಂತನನ್ನು 3 ಬಾರಿ ನೆನೆದಿದ್ದಾನೆ ಎಂದು ಹೇಳಿದ ವಿಷ್ಣು. ಋಷಿಗೆ ಈಗ ಅರ್ಥವಾಯಿತು. ಸುಮ್ಮನೆ ಕುಳಿತು ಅನ್ಯ ಕೆಲಸವಿಲ್ಲದೆ ವಿಷ್ಣುವನ್ನು ಪಠಿಸುವುದೇ ಬೇರೆ, ಕೆಲಸನಿರತನಾಗಿದ್ದರೂ ವಿಷ್ಣುವನ್ನು ಪಠಿಸುವುದೇ ಬೇರೆ ಎಂದು. ಋಷಿಯು ತನ್ನ ಸೋಲನ್ನು ಒಪ್ಪಿಕೊಂಡ.
ಆ ದಿನದಿಂದ ಅವರು ವಿಷ್ಣುವನ್ನು, ಯಾರು ನಿನ್ನ ನಿಜವಾದ ಭಕ್ತ ಎಂದು ಕೇಳುವುದನ್ನು ಬಿಟ್ಟರು. ಈ ಕಥೆಯ ಸಾರಾಂಶ ಇಷ್ಟೇ. ತಮ್ಮ ಕೆಲಸದ ನಡುವೆಯೂ ಯಾರು ಭಗವಂತನನ್ನು ಜ್ಞಾಪಿಸಿಕೊಳ್ಳುವರೋ ಅವರೇ ನಿಜವಾದ ಭಕ್ತರು. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.